सहनाववतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं संतोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्तार्यप्रभाकरौ वन्दे परस्परात्मानौ बादरायण शङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि अधीहि भगवो ब्रह्म श्रीमच्छंकर भगवत पूज्यपादमहासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये प्रथमे पादे प्रथमे पादे प्रथमे पादे सप्तभिः सूत्रैरुपनिबद्धे अस्मिन् प्रथमे तदंतर प्रतिपत्त्यधिकरणे तदुपनिबद्धं सप्तमं सूत्रम् अन्तिमं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः सप्तमं सूत्रमेव। सर्वाग्रे शंकर भगवत पूज्यपादानां सुप्रभात श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं सप्तमं सूत्रं तद्भाष्यभागं च यथाचार्यानुग्रहम् इदानीं विचारयामः। इदानीं श्रीमत् शंकर भगवत पूज्यपादानां सुप्रभात श्लोकमेकं द्विवारं पठामः। ॐ प्रापञ्चिकं विषयजातमनर्थकारी
ಮಿಥ್ಯೇತಿ ಯೇನ ವಿದಿತಂ ಸ ಮುಕ್ತಿಮೇತಿ ಮಿಥ್ಯೇತಿ ಯೇನ ವಿದಿತಂ ಸ ಚ ಮುಕ್ತಿಮೇತಿ ಸಜ್ಞಾನಬೋಧನ ಸಮರ್ಥ ಗುರು ಸ್ವಮೇವ ಹೇ ಸಂಯಮೀಂದ್ರ ಗುರು ಶಂಕರ ಸುಪ್ರಭಾತಂ. ಓಂ ಪ್ರಾಪಂಚಿಕಂ ವಿಷಯಜಾತಮನರ್ಥಕಾರಿ ಮಿಥ್ಯೇತಿ ಯೇನ ವಿದಿತಂ ಸ ಚ ಮುಕ್ತಿಮೇತಿ ಸಜ್ಞಾನಬೋಧನ ಸಮರ್ಥದ ಗುರು ಸ್ವಮೇವ ಹೇ ಸಂಯಮೀಂದ್ರ ಗುರು ಶಂಕರ ಸುಪ್ರಭಾತಂ. 12ನೆಯ ಸುಪ್ರಭಾತ ಶ್ಲೋಕ ಅರ್ಥ ಸ್ವರೂಪವಾಗಿದೆ. ಅನರ್ಥಕಾರಿ ವಿಷಯಜಾತಂ ಪ್ರಾಪಂಚಿಕಂ ಮಿಥ್ಯಾ ಇತಿ ಯೇನ ವಿದಿತಂ. ಏನು? ಅನರ್ಥಕಾರಿ ಪ್ರಾಪಂಚಿಕಂ ವಿಷಯಜಾತಂ. ಪ್ರಾಪಂಚಿಕಂ ಅನರ್ಥಕಾರಿ ವಿಷಯಜಾತಂ ಹೇಳ್ಬೇಕಾದ್ರೆ ಹೇಳ್ಬೋದು. ಪ್ರಾಪಂಚಿಕಂ ಅನರ್ಥಕಾರಿ ವಿಷಯಜಾತಂ ಮಿಥ್ಯಾ ಇತಿ ಯೇನ ವಿದಿತಂ ಸಹ ವಿಮುಕ್ತಿಂ ಏತಿ. ಅವನು ಮುಕ್ತಿಯನ್ನು ಪಡೆಯುತ್ತಾನೆ. ಯಾರು? ಪ್ರಾಪಂಚಿಕಂ ಅಂದ್ರೆ ಈ ಒಂದು ಪ್ರಪಂಚಕ್ಕೆ ಸಂಬಂಧಪಟ್ಟಿರತಕ್ಕಂತಹ, ಸಂಸಾರಕ್ಕೆ ಸಂಬಂಧಪಟ್ಟಿರತಕ್ಕಂತಹ ವಿಷಯ ಜಾತಂ, ಎಲ್ಲವೂ ಕೂಡ ವಿಷಯಗಳ ಸಮೂಹ. ಎಂತಹ ವಿಷಯಗಳ ಸಮೂಹ? ಇದು ಅನರ್ಥಕಾರಿ. ಈ ಅನರ್ಥಕಾರಿಯಾದ, ಅನರ್ಥಕ್ಕೆ ದಾರಿಯಾಗಿರ್ತಕ್ಕಂತಹ, ಅನರ್ಥಕ್ಕೆ ಸಾಧನವಾಗಿರ್ತಕ್ಕಂತಹ ಎಲ್ಲ ಪ್ರಾಪಂಚಿಕ ವಿಷಯಗಳ ಸಮೂಹವನ್ನು ಕೂಡ ಮಿಥ್ಯಾ ಎಂಬುದಾಗಿ ಯಾರಿಂದ ತಿಳಿಯಲ್ಪಟ್ಟಿದೆಯೋ, ಮಿಥ್ಯಾ ಇತಿ ಯೇನ ವಿದಿತಂ, ಯಾರಿಂದ ತಿಳಿಯಲ್ಪಟ್ಟಿದೆಯೋ ಅಂದ್ರೆ ಯಾರು ತಿಳಿದಿದ್ದಾರೆಯೋ ಅವನು ಸಹ, ಅವನು ವಿಮುಕ್ತಿಂ ಏತಿ, ಅವನು ಮುಕ್ತಿಯನ್ನು ಪಡೆಯುತ್ತಾನೆ. ಎಂತಹ ಮುಕ್ತಿ? ವಿಮುಕ್ತಿ. ವಿಮುಕ್ತಿ ಅಂದ್ರೇನು? ವಿಶೇಷವಾದ ಮುಕ್ತಿ. ಯಾತಕ್ಕೆ ವಿಶೇಷವಾದ ಮುಕ್ತಿ ಅಂತ ಹೇಳಿದ್ರು ಅಂದ್ರೆ, ಸಾಮಾನ್ಯವಾಗಿ ಎಲ್ಲ ಉತ್ಕೃಷ್ಟವಾದ ಫಲಗಳಿಗೂ ಕೂಡ ಮುಕ್ತಿ ಮುಕ್ತಿ ಅಂತ ಹೇಳ್ಬಿಡ್ತಾರೆ. ಉದಾಹರಣೆಗೆ ಸತ್ಯಲೋಕ ಪ್ರಾಪ್ತಿ, ಓ ಮುಕ್ತರಾದ ಕಂಡ್ರೆ ಏನ್ ಬಿಡ್ತಾರೆ. ಇನ್ನೊಂದು ಉತ್ಕೃಷ್ಟವಾದ ಲೋಕ ಸಿಕ್ತು, ಸ್ವರ್ಗಲೋಕ ಕೇಳಿದ್ರೆ ಅದನ್ನೇ ಮುಕ್ತಿ ಏನ್ಬಿಡ್ತಾರೆ. ಇದಲ್ಲ, ಇದು ವಿಶೇಷವಾದ ಮುಕ್ತಿ. ಏನಂತ ವಿಶೇಷ ಇದರಲ್ಲಿ? ವಿಶೇಷ ಏನಿದೆ? ಅಲ್ಲೂ ಆನಂದವನ್ನು ಅನುಭವಿಸ್ತಾನೆ, ಇಲ್ಲೂ ಆನಂದವನ್ನು ಅನುಭವಿಸ್ತಾನೆ. ಏನು ಅಂದ್ರೆ, ಅಲ್ಲಿ ಆನಂದವನ್ನು ಅನುಭವಿಸ್ತಕ್ಕಂಥದ್ದು ವಿಷಯಜಾತ, ವಿಷಯಗಳ ಸಂಯೋಗದಿಂದ ಉಂಟಾಗತಕ್ಕಂತಹ ಆನಂದ. ಆದರೆ ಇಲ್ಲಿ ಯಾವುದು? ಸ್ವರೂಪಾನಂದ, ಸ್ವಭಾವ ಸಿದ್ಧವಾದ ಆನಂದ. ಒಂದು. ಇನ್ನೊಂದು ವಿಶೇಷಣ ವಿ ಅಂತ ಅನ್ನೋದಕ್ಕೆ ಏನು? ಎಲ್ಲ ಅಲ್ಲಿ ಎಲ್ಲ ಯಾವ ಲೋಕಕ್ಕೆ ಹೋದರೂ ಕೂಡ ಅದು ಹೇಗಿದೆ? ಅದು ಅಂದ್ರೆ ಪುನರಾವರ್ತಿನಃ ತೇ ಲೋಕಾಹ. ಅವೆಲ್ಲ ಲೋಕಗಳು ಕೂಡ ಏನಾಗುತ್ತೆ? ಹೋಗ್ತಾನೆ, ವಾಪಸ್ ತಂದೇ ಬರಬೇಕು. ಆದರೆ ಇಲ್ಲಿ ಹೋದವನು ಏನಾಗುತ್ತೆ? ನ ಪುನರಾವರ್ತಂತೆ, ಅವನು ಪುನರಾವರ್ತನೆಯಾಗುವುದಿಲ್ಲ. ಅಂದ್ರೆ ಪುನಃ ಹಿಂದಕ್ಕೆ ಸಂಸಾರಕ್ಕೆ ಬರುವುದಿಲ್ಲ. ಇದೊಂದು ಮುಖ್ಯವಾದ ವಿಶೇಷಣ. ಎರಡೂ ವಿಶೇಷಣಗಳನ್ನು ಸೇರಿಸ್ಕೊಂಡು ಇಲ್ಲಿ ಈ ಒಂದು ಗ್ರಂಥಕಾರರು ವಿಮುಕ್ತಿ ವಿಮುಕ್ತಿ ಅಂತ ಹೇಳಿದ್ದಾರೆ. ಇದು ಮತ್ತೆ ಆಯ್ತು, ಅದು ಅಷ್ಟೆಲ್ಲ ಹೊಗಳಿದ್ದಾಯ್ತು. ಅದು ಆ ಥರ ಇದೆ, ಅಂತ ಜ್ಞಾನ ಇದೆ, ಪಾಪಂಚಿ ವಿಷಯ ತಿಳ್ಕೊಂಡಾಯ್ತು. ಆದರೆ ಆ ಅನರ್ಥಕಾರಿಯಾದ ವಿಷಯ ಜಾತವನ್ನ ಮಿಥ್ಯಾ ಅಂತ ತಿಳಿದಿದ್ದಾಯಿತು. ತಿಳಿದಿದ್ದಾದ ಮೇಲೆ ಅಷ್ಟಕ್ಕೆ ಮುಕ್ತಿಯಾಗಿ ಹೋಯ್ತಾ? ಆಗ್ಲಿ, ಯಾಕೆ ಅದನ್ನು ಕಳ್ಕೊಳ್ಬೇಕಲ್ಲ.
ಇವಾಗ ಮನೆಗೆ ಯಾರೋ ಒಬ್ಬ ಕಳ್ಳ ಬಂದ್ಬಿಟ್ಟಿದ್ದಾನೆ. ಕಳ್ಳ ಬಂದ್ಬಿಟ್ಟಿದ್ದಾನೆ ಅಂತಂದ್ರೆ ಏನು? ಕಳ್ಳ ಬಂದಿದ್ದಾನೆ ಅಂತ ನಮಗೆ ಗೊತ್ತಾಯಿತು ಚೆನ್ನಾಗಿ. ಗೊತ್ತಾಗ್ಬಿಟ್ರೆ ಆಗೋಯ್ತೇನು? ಗೊತ್ತಾಗ್ಬಿಟ್ರೆ ಸಾಕಾಗಿಲ್ಲ, ಅವನ್ನ ಅಲ್ಲಿಂದ ಓಡಿಸ್ಬೇಕು. ಹೌದ್ ತಾನೆ? ಅದು ಬಹಳ ಮುಖ್ಯ. ಆದ್ದರಿಂದ ಇಲ್ಲೂ ಏನಾಗಿದೆ, ವಿಷಯಜಾತ ಎಲ್ಲ ಅನರ್ಥಕಾರಿ ಅಂತೆಲ್ಲ ಗೊತ್ತಾಯ್ತು. ಗೊತ್ತಾದ ಮೇಲೆ ಏನ್ ಮಾಡ್ಬೇಕು? ಅದನ್ನ ಕಳ್ಕೊಳ್ಬೇಕು, ಅದನ್ನ ತೆಗೆದುಹಾಕಬೇಕು. ತೆಗೆದುಹಾಕ್ಬೇಕಾದ್ರೆ ಯಾವುದು ಅಂದ್ರೆ ಅದಕ್ಕೆ ತಕ್ಕದಾಗಿರ್ತಕ್ಕಂತಹ ಜ್ಞಾನ. ಯಾವ ಜ್ಞಾನದಿಂದ ತೆಗೆದುಹಾಕಬೇಕು? ಕಳ್ಳ ಬಂದಿಯಾನೆ, ಅವನನ್ನು ಹೊರಗೆ ಓಡಿಸ್ಬೇಕು, ಅದಕ್ಕೆ ಬೇಕಾದಂತಹ ಜ್ಞಾನ. ಯಾವ ಒಂದು ಬುದ್ಧಿಯನ್ನು ಉಪಯೋಗಿಸಿ ಅವನನ್ನು ಹೊರಗೆ ಹಾಕ್ಬೋದು ಅಂತಕ್ಕಂಥದ್ದು ಅದು ಮುಖ್ಯವಾದ ಜ್ಞಾನ. ಇಲ್ಲೂ ಕೂಡ ಪ್ರಾಪಂಚಿಕ ಅನರ್ಥಕಾರಿಯಾಗಿರ್ತಕ್ಕಂಥ ವಿಷಯ ಸಮೂಹಗಳನ್ನ ದೂರ ಮಾಡಿಬಿಡಲು, ತೆಗೆದುಹಾಕಲು, ನಿಶೇಷವಾಗಿ ನಿರ್ಮೂಲ ಮಾಡಿಬಿಡಲು ಅದಕ್ಕೆ ಬೇಕಾಗುವಂತಹ ಜ್ಞಾನ ಇದೆಯಲ್ಲ, ಅದನ್ನ ಬೋಧನ ಸಮರ್ಥ ಗುರು ತ್ವಮೇವ. ಅದನ್ನ ಬೋಧಿಸುವುದಕ್ಕೆ ಸಮರ್ಥನಾದ ಗುರು ಅಂತ ಒಬ್ಬ ಇದ್ದರೆ ಅದು ಹೇ ಶಂಕರ ಭಗವತ್ ಪೂಜ್ಯಪಾದರೆ ಅದು ನೀವೇ. ಸಜ್ಞಾನ ಬೋಧನ ಸಮರ್ಥ ಗುರು ಸ್ವಮೇವ. ಇಂತಹ ಹೇ ಸಂಯಮೀಂದ್ರ ಗುರು ಶಂಕರ ಸುಪ್ರಭಾತಂ. ಕೊನೆಯ ಚರಣ ಎಲ್ಲದಕ್ಕೂ ಸಮಾನವಾಗಿ ಇರ್ತಕ್ಕಂಥ ಇದು ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಅರ್ಥ ಬೋಧವಾಗಿರ್ತಕ್ಕಂಥ ಒಂದು ಸುಪ್ರಭಾತ. ಏನಾಗಿದೆ ಅಂದ್ರೆ ಈ ಸುಪ್ರಭಾತ ಶ್ಲೋಕ ಇನ್ನೂ ಸುಮಾರು ಇವೆ. ಬೇಕಾಷ್ಟು ಜನ ವಿದ್ವಾಂಸರು, ಇನ್ನೂ ಒಂದಷ್ಟು ಜನ ವಿದ್ವಾಂಸರು ಮಾಡಿದ್ದಾರೆ. ಅಲ್ಲೂ ಕೂಡ ಇದ್ರು ಇದೆ. ಆದರೂ ಕೂಡ ಇಲ್ಲಿ ಏನಾಗಿದ್ದಾರೆ ಮಾನ್ಯರಾದ ಕವಿಗಳು, ನರಸಿಂಹಮೂರ್ತಿಗಳು, ಈ ಈ ಆಧ್ಯಾತ್ಮಿಕ ವಿಷಯ ವೇದಾಂತದಲ್ಲಿ ಏನು ಹೇಳಿದೆ ಅಥವಾ ಭಾಷ್ಯದಲ್ಲಿ ಶಂಕರ ಭಗವತ್ ಪೂಜ್ಯಪಾದರು ಯಾವುದನ್ನು ಸಮರ್ಥನೆ ಮಾಡಿ ತಿಳಿಸಿಕೊಟ್ಟಿದ್ದಾರೆ ಆ ವಿಚಾರವನ್ನೇ ಇಲ್ಲಿ ಹೇಳಿ ಅದರ ಮೂಲಕವೇ ಸುಪ್ರಭಾತ ಶ್ಲೋಕವನ್ನು ರಚನೆ ಮಾಡಿದ್ದಾರೆ. ಮೊದಲನೇ ಒಂದು 4-5 ಆ ಪ್ರಾಕೃತಿಕ ಸೌಂದರ್ಯವನ್ನು ಹೇಳಿದ್ದಾರೆ, ಅದಿರಲಿ ಬಿಡಿ. ಆಮೇಲೆ ಎಲ್ಲ ನೋಡ್ತಾ ಬಂದಿದ್ದೇವಲ್ಲ, ಈ ಒಂದು ಭಾಷ್ಯಾರ್ಥವನ್ನೇ ಇಲ್ಲಿ ಅಡಕ ಮಾಡಿ ಆ ಒಂದು ಸುಪ್ರಭಾತ ಶ್ಲೋಕವನ್ನ ಅವರು ರಚನೆ ಮಾಡಿದ್ದಾರೆ. ಇದು ಸ್ವಲ್ಪ ವಿಶೇಷ. ಇದೆ ಸುಮ್ಮನೆ ಕೇವಲ ಆಚಾರ್ಯರ ಒಂದು ಪವಾಡನೋ ವಿಭೂತಿನೋ ಅಥವಾ ಹೆಚ್ಚುಗಾರಿಕೆನೋ ಅಷ್ಟನ್ನೇ ಹೇಳಿ ಸುಪ್ರಭಾತ ಮಾಡಿದ್ರೆ ಅದು ಇಲ್ಲ ಅಂತಲ್ಲ, ಅದು ಸರಿನೇ. ಆದರೂ ಕೂಡ ಅದಕ್ಕಿಂತಲೂ ಕೂಡ ಇದು ತತ್ವಬೋಧಕವಾದ ಒಂದು ಸುಪ್ರಭಾತ ಶ್ಲೋಕ. ಹಾಗಾಗಿ ಅದಕ್ಕೆ ಸ್ವಲ್ಪ ನಾವು ಗಮನವನ್ನು ಜಾಸ್ತಿ ಕೊಡಬೇಕಾಗಿದೆ. ಈಗ ಅರ್ಥ ಗೊತ್ತಾಯ್ತಲ್ಲ, ಇನ್ನೊಂದು ಸಾರಿ ಪಾರಾಯಣ ಮಾಡಿ ಈ ಪ್ರಕೃತ ಈ ಒಂದು ಭಾಷ್ಯ ಭಾಗವನ್ನ ವಿಚಾರ ಮಾಡೋಣ. ಓಂ ಪ್ರಾಪಂಚಿಕಂ ವಿಷಯಜಾತಮನರ್ಥಕಾರಿ ಮಿಚ್ಛೇತಿ ಯೇನ ವಿದಿತಂ ಸ ವಿಮುಕ್ತಿಮೇತಿ ಸಜ್ಞಾನ ಬೋಧನ ಸಮರ್ಥ ಗುರುತ್ವಮೇವ. ಹೇ ಸಂಯಮೀಂದ್ರ ಗುರು ಶಂಕರ ಸುಪ್ರಭಾತಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೇ ತೃತೀಯೇ ಸಾಧನಾಧ್ಯಾಯೇ ಪ್ರಥಮೇ ಪಾದೇ ಪ್ರಥಮಂ ಸಪ್ತಸೂತ್ರಾತ್ಮಕಂ ತದಂತರ ಪ್ರತಿಪತ್ಯಧಿಕರಣಂ. ಓಂ ತದಂತರ ಪ್ರತಿಪತ್ತೌ ಬ್ರಹ್ಮತಿ ಸಂಪರಿಷ್ವಕ್ತಃ ಪ್ರಶ್ನ ನಿರೂಪಣಾಭ್ಯಾಂ. ಓಂ ತ್ರ್ಯಾತ್ಮಕತ್ವಾತ್ತು ಭೂಯಸ್ವಾತ್. ಓಂ ಪ್ರಾಣಗತೇಶ್ಚ. ಓಂ ಅಜ್ಞಾದಿಗತಿ ಶ್ರುತೇರಿತಿ ಚೇನ್ನ ಭಾಕ್ತತ್ವಾತ್. ಓಂ ಪ್ರಥಮೇ ಶ್ರವಣಾದಿತಿ ಚೇನ್ನ ತಾಯೇವ ಹ್ಯುಪಪತ್ತೇಃ. ಓಂ ಅಶ್ರುತತ್ವಾದಿತಿ ಚೇನ್ನೇಷ್ಟಾಧಿಕಾರಿಣಾಂ ಪ್ರತೀತೇಃ.
ಓಂ ಭಾಕ್ತಂ ವಾನಾತ್ಮವಿತ್ವಾತ್ ತಥಾ ಹಿ ದರ್ಶಯತಿ. ಏತಾನಿ ಸಪ್ತಸೂತ್ರಾಣಿ ತಸ್ಮಿನ್ ತದಂತರ ಪ್ರತಿಪತ್ಯಧಿಕರಣೆ ಉಪರಿಬದ್ಧಾನಿ. ತತ್ರ ಅಂತಿಮಂ ಸೂತ್ರಂ ಇದಾनीं ವಿಚಾರಯಾಮಃ. ತತ್ರ ಅಪಿ ಅಂತಿಮೋ ಭಾಗಃ. ತತ್ರ ತಸ್ಮಿನ್ ಭಾಷ್ಯಭಾಗೆ ಅಂತಿಮೋ ಭಾಗಃ. सूत्रं प्रकृतं सूत्रं द्विवारं पठित्वा अनन्तरं भाष्यभागं पश्यामः. ॐ भाक्तं वानात्मवित्वात् तथा हि दर्शयति. ॐ भाक्तं वानात्मवित्वात् तथा हि दर्शयति. तु इष्टाधिकारिणः देवानाम् अन्नम् इति यत् तत् भाक्तम् कुतः इष्टाधिकारिणाम् अनात्मवित्वात्. श्रुतिः तथा हि दर्शयति. तथा दर्शयति हि श्रुतिः. ಇಷ್ಟಾಧಿಕಾರಿಗಳು ದೇವತೆಗಳಿಗೆ ಅನ್ನವಾಗುತ್ತಾರೆ. ಎಲ್ಲಿ? ಅಲ್ಲಿ ಹೋದ ಮೇಲೆ, ಚಂದ್ರಲೋಕಕ್ಕೆ ಹೋದ ಮೇಲೆ ಅವರು ದೇವತೆಗಳಿಗೆ ಅನ್ನವಾಗುತ್ತಾರೆ. ಅದಕ್ಕೆ ಬೇಕಾದಷ್ಟು ಈ ಒಂದು ಶ್ರುತಿ ವಾಕ್ಯವನ್ನೆಲ್ಲ ಹೇಳಿದ್ದಾಗಿತ್ತು. ಹೀಗೆ ಹೇಳಿ ಈ ಅನ್ನವಾಗುತ್ತಾರೆ ಎಂಬತಕ್ಕಂಥದ್ದು ಗೌಣಾರ್ಥದಲ್ಲಿಯೇ ಹೊರತು ಮುಖ್ಯ ಅರ್ಥದಲ್ಲಿ ಅಲ್ಲ. ಮುಖ್ಯ ಅರ್ಥದಲ್ಲಿ ಏನು? ಯಾವುದೋ ಒಂದು ಪ್ರಾಣಿ ಅನ್ನವನ್ನು ತಿನ್ನುತ್ತಲ್ಲ, ಆ ಪ್ರಾಣಿಯನ್ನ ವಧೆ ಮಾಡಿ ತಿಂದು ಬಿಡುತ್ತಲ್ಲ, ಹಾಗೆ ಅಲ್ಲ ಅಂಥೇಳಿ ಇದು ಗೌಣ ಅಂಥೇಳಿ. ಯಾಕೆ ಹೇಗೆ ಇದು ಅಂದ್ರೆ, ಈ ಇಷ್ಟಾಧಿಕಾರಿಗಳು ಏನಾಗಿದ್ದಾರೆ? ಅನಾತ್ಮವಿತ್ವ ಮುಖ್ಯವಾದ ಕಾರಣ. ಯಾಕೆ ಅವ್ರು ಅನ್ನ ಆಗ್ಬಿಡ್ತಾರೆ ಅಂದ್ರೆ ಏನು? ಅವರು ದೇವತೆಗಳು ಇವರನ್ನ ಆಳ್ತಾರೆ. ಅವರು ಏನೋ ಒಂದು ಕೊಡ್ತಾರೆ, ಉಪಭೋಗ ಕೊಡ್ತಾರೆ, ಇವರು ಅನುಭವಿಸ್ತಾರೆ. ಯಾಕಿದು ಅಂತಂದ್ರೆ, ಇವರು ಅನಾತ್ಮಜ್ಞರಾಗಿರುವುದರಿಂದ, ಅದೇನು ಆತ್ಮಜ್ಞರಲ್ಲದಿರುವುದರಿಂದ ತಮ್ಮ ಸ್ವರೂಪ ಜ್ಞಾನ ಇಲ್ಲ. ಏನ್ ಆತ್ಮಜ್ಞಾನ ಇಲ್ಲ ಅಂತಂದ್ರೆ ಏನಂದ್ರೆ ಇಷ್ಟೇ ಅರ್ಥ. ನಾನು ಬೇರೆ, ಅವನು ಬೇರೆ, ನಾನು ಬೇರೆ, ಪರಮಾತ್ಮ ಬೇರೆ ಎಂಬುದಾಗಿ ಏನಾಗಿದ್ದಾರೆ? ಭೇದದಿಂದ ಇವರು ತಿಳಿದಿದ್ದಾರೆ. ಆ ಭೇದದಿಂದ ತಿಳಿದಿದ್ದೇ ಕಾರಣ ಇಷ್ಟಕ್ಕೆಲ್ಲ ಅನರ್ಥ. ಇಷ್ಟೆಲ್ಲ ಅನರ್ಥ ಯಾವುದು? ಇವರು ನಮ್ಮ ಇವರು ತಿಂದು ಹಾಕಿ ಬಿಡುತ್ತಾರೆ, ದೇವತೆಗಳಿಗೆ ಇವರು ಅನ್ನವಾಗಿ ಬಿಡುತ್ತಾರೆ ಅಂತಕ್ಕಂಥದ್ದು. ಯಾಕೆ? ಇವರು ಅನಾತ್ಮಜ್ಞರು, ಆತ್ಮಜ್ಞರಲ್ಲ. ಯಾಕೆ? ಇವರು ಭೇದದಿಂದ ನೋಡ್ತಾ ಇದ್ರು. ಏನ್ ಭೇದದಿಂದ? ನಾನು ಬೇರೆ, ಅವನು ಬೇರೆ, ನಾನು ಬೇರೆ, ದೇವತೆಗಳು ಬೇರೆ, ನಾನು ಬೇರೆ, ಪರಮಾತ್ಮ ಬೇರೆ ಅಂತಕ್ಕಂಥ ಒಂದು ದೃಷ್ಟಿಯಿಂದ ನೋಡ್ತಾರೆ. ಆದ್ದರಿಂದ ಅಂತ ಹೇಳಿ ಮುಖ್ಯವಾದ ಕಾರಣ ಏನು? ಅನಾತ್ಮವಿತ್ವ. ಇವರಿಗೆ ಸ್ವರೂಪ ಜ್ಞಾನವಿಲ್ಲದಿರುವುದರಿಂದ ಅಂತ ಹೇಳಿ ಇಲ್ಲಿ ಆ ಸೂತ್ರ ಮುಗೀತು. ಅಲ್ಲಿಗೆ ಭಾಷ್ಯ ಎಲ್ಲ ಮುಗೀತು, ನಾವು ಅದು ನೋಡಿದ್ದಾಯ್ತು. ಈಗ ಏನ್ ಮಾಡ್ತಾ ಇದ್ದಾರೆ ಭಾಷ್ಯಕಾರರು, ಶಂಕರ ಭಗವತ್ಪಾದರು ನೋಡಿ, ಈ ಅನಾತ್ಮವಿತ್ವ ಅಂತ ಅನ್ನುವುದಕ್ಕೆ ಇನ್ನೊಂದು ವಿಧವಾಗಿಯೂ ಕೂಡ ವ್ಯಾಖ್ಯಾನವನ್ನ ಮಾಡಬಹುದು, ಇನ್ನೊಂದು ವಿಧವಾಗಿ ಮಾಡಬಹುದು. ಯಾತಕ್ಕೆ ಇನ್ನೊಂದು ವಿಧವಾಗಿ ಮಾಡಬೇಕಾದಂತ ಪ್ರಮೇಯ ಇದೆ? ಅನಾತ್ಮಜ್ಞರು ಅಂತ ಹೇಳಿದ್ಮೇಲೆ ಆಯ್ತು, ಆತ್ಮಜ್ಞರಲ್ಲ ಅಂತ ನೋಡಿ. ಯಾತಕ್ಕೆ ಇದು ಯಾತಕ್ಕೆ ಬರುತ್ತೆ? ಇನ್ನೊಂದು ವಿಧವಾಗಿ ಮಾಡಬಹುದು ಅಂತಂದ್ರೆ ನೋಡಿ, ಇಲ್ಲಿ ಆತ್ಮಜ್ಞರಲ್ಲ ಅಂತ ಹೇಳಿದಾಗ ಏನಾಯ್ತು? ಅದು ಜನರಲ್ ಆಗಿ ಸಮಾನವಾಗಿ ಎಲ್ಲರಿಗೂ ಅನ್ವಯಿಸ್ಬಿಡ್ತು. ಯಾರ್ಯಾರಿಗೆ ಸ್ವರೂಪ ಜ್ಞಾನ ಇಲ್ವೋ, ಯಾರ್ಯಾರಿಗೆ ಭೇದ ದೃಷ್ಟಿ ಇದೆಯೋ ಅವರೆಲ್ಲರೂ ಕೂಡ ಅನಾತ್ಮಜ್ಞರು ಅಂತ ಸಮಾನವಾಗಿ ಹೇಳಿದ್ದಾಯ್ತು. ಆದರೆ ಇಲ್ಲೊಂದು ಸಂಶಯ ಬರೋದಕ್ಕೆ ಕಾರಣ ಇದೆ. ಏನು? ಅಲ್ಲ ಸ್ವಾಮಿ, ಆ ಸ್ವರೂಪ ಜ್ಞಾನ ಇದ್ದೇ ಇರತಕ್ಕಂಥವ್ರು ಅನಾತ್ಮಜ್ಞರು ಅಂತ ಆಗದೆ, ಇದು ಪ್ರಕರಣ ಯಾವುದಿದು?
ಇದು ಪ್ರಕರಣ ಯಾವುದು? ಈ 5ನೇ ಆಹುತಿಯಲ್ಲಿ ಅಪ್ಪು ಪುರುಷ ವಚಸ್ಸಾಗುತ್ತದೆ ಅಂತ ತಾನೆ ಅದನ್ನ ಇಟ್ಕೊಂಡು ತಾನೆ ಇಷ್ಟೆಲ್ಲ ಮಾಡಿದ್ದು. ಈ 5ನೇ ಆಹುತಿ ಪುರುಷ ವಚಸ್ಸು ರೇತಸ್ಸು ಅಂತಕ್ಕಂಥ ಯಾವುದಕ್ಕೆ ಬರ್ತಕ್ಕಂಥದ್ದಿಲ್ಲ. ಇದೆಲ್ಲ ಪಂಚಾಗ್ನಿ ವಿದ್ಯೆಯಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಈ ಪಂಚಾಗ್ನಿ ಉಪಾಸನೆಯನ್ನ ಮಾಡಿದವನು ಎಲ್ಲಿ ಹೋಗ್ತಾನೆ? ಅಯ್ಯೋ, ಅವನು ಕೂಡ ಅವನಿಗೆ ಅತ್ಯಧಿಕವಾಗಿರತಕ್ಕಂತಹ ಫಲ ಅಂತ ಹೇಳಿದ್ದಾಯಿತು. ಆ ಚಾಂದೋಗ್ಯ ಹೇಳಿದ್ದಾರೆ ವಿಸ್ತಾರವಾಗಿ. ಮತ್ತೆ ಹೀಗೆ ಹೇಳಿದಾಗ ಏನಾಗುತ್ತೆ? ಅಲ್ಲಪ್ಪ ನೋಡಿ ಸ್ವಾಮಿ, ಈ ಬೇರೆ ಅನಾತ್ಮಜ್ಞರು ನಂತರ ಸ್ವರೂಪ ಜ್ಞಾನ ಇಲ್ಲದೆ ಇರೋರು ಅವರು ಅನ್ನವಾಗ್ತಾರೆ ಅಂತ ಒಪ್ಕೊಳ್ಳೋಣ. ಆದರೆ ಈ ಪಂಚಾಗ್ನಿ ಉಪಾಸಕರು ಇವರು ಏನ್ ಮಾಡಿರ್ತಾರೆ? ಇವರು ಕೂಡ ಏನು ಉಪಾಸನೆಯನ್ನ ಮಾಡಿ ಇವರು ಈ ಒಂದು ಉತ್ಕೃಷ್ಟವಾದ ಲೋಕವನ್ನು ಪಡೆದಿರ್ತಾರೆ. ಅಲ್ಲಿ ಫಲ ಏನ್ ಹೇಳಿದೆ? ಪಂಚಾಗ್ನಿ ವಿದ್ಯೆಗೆ, ಪಂಚಾಗ್ನಿ ಉಪಾಸನೆಗೆ, ವಿದ್ಯೆ ಅಂದ್ರೆ ಉಪಾಸನೆ, ಪಂಚಾಗ್ನಿ ಫಲ ಏನ್ ಹೇಳಿದೆ ಅಂದ್ರೆ ಉತ್ಕೃಷ್ಟವಾದ ಶಾಶ್ವತವಾದ ಮುಕ್ತಿಯನ್ನ ಪಡೆಯುತ್ತಾನೆ ಅಂತ ಹೇಳ್ಬಿಟ್ಟಿದ್ದಾರೆ. ಅಲ್ಲಿಗೆ ಕೇವಲ ಅನಾತ್ಮಜ್ಞರು ಪಡಿತಾರೆ. ಅವ್ರಿಗೆ ಈ ಒಂದು ದೇವತೆಗಳಿಗೆ ಅನ್ನವಾಗ್ತಾರೆ, ಸರಿ. ಆದರೆ ಈ ಪಂಚಾಗ್ನಿ ಉಪಾಸಕರಿದ್ದಾರೆ, ಅವರು ಜ್ಞಾನಿಗಳಾದ್ರಿಂದ ಅವರು ದೇವತೆಗಳಿಗೆ ಅನ್ನವಾಗುವುದಿಲ್ಲ ಅಂತ ಸಂಶಯ ಬರಬಹುದು. ಬರುತ್ತೆ ಅಂತಲ್ಲ, ಬರಬಹುದು. ಯಾಕೆ? ಅವರು ಪಂಚಾಗ್ನಿ ಉಪಾಸಕರು, ಅವರು ಸಾಮಾನ್ಯರಲ್ಲ. ಅವರು ಸುಮ್ಮನೆ ಇವ್ರ ತರ ಇಷ್ಟಾಧಿಕಾರಿಗಳಲ್ಲ ಅವರು. ಹೌದ್ ತಾನೆ? ಇಷ್ಟಾಧಿಕಾರಿಗಳು ಬಿಡಿ, ಅವರೇನೋ ಸ್ವರೂಪ ಜ್ಞಾನ ಏನೋ. ಆದರೆ ಪಂಚಾಗ್ನಿ ಉಪಾಸಕರು ಇವರು ಬರೋದಿಲ್ಲ, ಇವರು ಹಿಂದಕ್ಕೆ ಬರೋದಿಲ್ಲ. ಅಂದರೆ ಪಂಚಾಗ್ನಿ ವಿದ್ಯೆ ಅಲ್ಲ, ಶತಾಗ್ನಿ ವಿದ್ಯೆ. ಏನು 5 ಸಲ ಸುಮ್ಮನೆ ಹೇಳಿದೆ ಅಷ್ಟೇ, ಯಾವುದಕ್ಕೆ ಒಂದು ಹೆಚ್ಚುಗಾರಿಕೆ ಹೇಳಿದೆ. ಪಂಚಾಗ್ನಿ ವಿದ್ಯೆ ಅಲ್ಲ, ಶತಾಗ್ನಿ ವಿದ್ಯೆಯನ್ನು ಉಪಾಸನೆ ಮಾಡಿದರೂ ಕೂಡ ಅವನ ಹಿಂದಕ್ಕೆ ಬರಲೇಬೇಕು. ಹಾಗೆ ಉಪಾಸನೆ ಮಾಡಿದವನೂ ಕೂಡ ಅವನು ಕೂಡ ಅನಾತ್ಮಜ್ಞನೇ. ಅವನಿಗೂ ಕೂಡ ಉತ್ಕೃಷ್ಟ ಲೋಕವನ್ನು ಹೇಳಿದ್ದರೂ ಕೂಡ ಇವರಿಗಿಂತ ಜಾಸ್ತಿ ದಿವಸಗಳ ಕಾಲ ಪರ್ಯಂತ ಇರಬಹುದವನು. ಆಮೇಲೆ ಅವನು ವಾಪಸ್ ಬಂದೇ ಬರಬೇಕು ಅಷ್ಟೇ. ಹಾಗಾಗಿ ಈ ಒಂದು ಕೇವಲ ಸ್ವರೂಪ ಜ್ಞಾನದಿಂದ, ಕೇವಲ ಪರಮಾತ್ಮ ಜ್ಞಾನದಿಂದ ಮಾತ್ರವೇ ಇವರು ದೇವತೆಗಳಿಗೆ ಅನ್ನವಾಗುವುದಿಲ್ಲ. ಯಾಕೆಂದ್ರೆ ಏಕೀಭಾವನ ಹೊಂದಿರ್ತಾನೆ, ಅದೇ ಮುಕ್ತಿ ಅಂತಕ್ಕಂಥದ್ದು ಆಗುತ್ತೆ ಹೊರತು ಯಾರಿಗೆ? ಕೇವಲ ಪರಮಾರ್ಥ ದರ್ಶನದಿಂದ ಮಾತ್ರ, ಆತ್ಮಜ್ಞಾನದಿಂದ ಮಾತ್ರ ಎಂಬುದನ್ನ ಒತ್ತಿ ಒತ್ತಿ ಹೇಳುವುದಕ್ಕಾಗಿ ಈ ಮಾತಿಗೆ ಅನಾತ್ಮವಿತ್ವಾತ್ ಅನ್ನೋದಕ್ಕೆ. ಅನಾತ್ಮವಿತ್ವಾತ್ ಅಂದ್ರೆ ಈ ಪಂಚಾಗ್ನಿ ಉಪಾಸಕರೂ ಕೂಡ ಅನಾತ್ಮವಿದರೆ, ಅವರು ಕೂಡ ಏನು ಆತ್ಮಜ್ಞರಲ್ಲ ಅಂತ ಒಂದು ಸಣ್ಣದಾಗಿ ಒಂದು ಹೇಳಿಬಿಡೋಣ. ಯಾಕೆ ಒಂದು ಸಂಶಯ ಉಳ್ಕೊಳ್ಬಾರ್ದು. ಆಯ್ತಂದ್ರೆ ಈ ಪಂಚಾಗ್ನಿ ವಿದ್ಯೋಪಾಸಕರು ಅವರು ದೇವತೆಗಳಿಗೆ ಅನ್ನವಾಗುವುದಿಲ್ಲ. ಯಾಕೆಂದ್ರೆ ಅವರು ಉತ್ಕೃಷ್ಟವಾದ ಉಪಾಸನೆ ಮಾಡಿರ್ತಾನೆ, ಲೋಕವನ್ನು ಪಡೆದಿರ್ತಾರೆ. ಅವ್ರು ಪುನರಾವರ್ತಿ ಇಲ್ವ ಮುಕ್ತಿ ಅವ್ರಿಗೆ? ಅವ್ರಿಲ್ಲ. ಇಲ್ಲ ಪಂಚಾಗ್ನಿ ಎಲ್ಲ, ಶತಾಗ್ನಿ ಎಲ್ಲ, ಸಹಸ್ರಾಗ್ನಿ ಅಷ್ಟೇ. ಎಂಥಾಗ್ನಿ ಉಪಾಸನೆ ಮಾಡಿದ್ರು, ಯಾರನ್ನ ಉಪಾಸನೆ ಮಾಡಿದ್ರು ಕೂಡ ಉಪಾಸನೆನೇ, ಅದು ಆತ್ಮಜ್ಞಾನ ಅಲ್ಲ. ಹಾಗಾಗಿ ಅವನಿಗೆ ಮುಕ್ತಿ ಸಾಧ್ಯವಿಲ್ಲ ಎನ್ನುವುದನ್ನು ಹೇಳುವುದಕ್ಕಾಗಿ ಅನಾತ್ಮವಿತ್ವಾತ್ ಎನ್ನುವುದಕ್ಕೆ ಈ ವ್ಯಾಖ್ಯಾನಾಂತರವನ್ನ ಮಾಡಿ ಹೇಳ್ತಾ ಇದ್ದಾರೆ ಭಗವತ್ಪಾದ ಶಂಕರರು. ನೋಡೋಣ 223ನೇ ಭಾಷ್ಯದಾಗ ಅನಾತ್ಮವಿತ್ವಾತ್ ತಥಾ ಹಿ ದರ್ಶಯತಿ ಇತ್ಯಸ್ಯ ಅಪರ ವ್ಯಾಖ್ಯಾ. ಈ ಅನಾತ್ಮವಿದೋ ತಥಾ ಅನಾತ್ಮವಿತ್ವಾತ್ ತಥಾ ಹಿ ದರ್ಶಯತಿ ಅಂತ ಇದೆಯಲ್ಲ, ಅದಕ್ಕೆ ಇನ್ನೊಂದು ವ್ಯಾಖ್ಯಾನವನ್ನು ನಾವು ಮಾಡಬಹುದು. ಏನು? ಒಂದು ವ್ಯಾಖ್ಯಾನ ಆಯಿತು, ಅವರು ಪರಮಾರ್ಥದರ್ಶಿಗಳಲ್ಲ ಅಂತಕ್ಕಂಥದ್ದು. ಇನ್ನೊಂದು ವ್ಯಾಖ್ಯಾನ
ಅನಾತ್ಮವಿದೋ ಹಿ ಏತೆ ಕೇವಲ ಕರ್ಮಿಣಃ ಇಷ್ಟಾಧಿಕಾರಿಣಃ ನ ಜ್ಞಾನ ಸಮುಚ್ಚಯಾನುಷ್ಠಾಯಿನಃ. ಇಲ್ಲಿ ಅನಾತ್ಮವಿದರು ಅಂತಂದ್ರೆ ಏನು ತಿಳ್ಕೊಂಡಿದೀವಿ ನಾವು ಅಂದ್ರೆ ಕೇವಲ ಕರ್ಮಿಗಳು ಯಾರು? ಇಷ್ಟಾಧಿಕಾರಿಗಳು. ಇಷ್ಟಾಪೂರ್ತ ದತ್ತವನ್ನ ಮಾಡಿರ್ತಕ್ಕಂಥವ್ರು, ಉಪಾಸನಾ ರೂಪದಿಂದ ಮಾಡಿರ್ತಕ್ಕಂಥವರು. ಅವ್ರು ಯಾರವರು? ಅವರು ಕೇವಲ ಕರ್ಮಿಗಳು ಅಷ್ಟೇ ಹೊರತು ಜ್ಞಾನ ಕರ್ಮ ಸಮುಚ್ಚಯಾನುಷ್ಠಾಯಿನಃ ನ. ಜ್ಞಾನ ಕರ್ಮ ಸಮುಚ್ಚಯಾನುಷ್ಠಾನ ಮಾಡಿದವರಲ್ಲ. ಯಾರು? ಕೇವಲ ಇಷ್ಟಾಪೂರ್ತ ದತ್ತವನ್ನ ಉಪಾಸನೆ ಮಾಡಿದ್ರು ಕರ್ಮೋಪಾಸಕರು ಅಷ್ಟೇ ಅವರು. ಮತ್ತೇನಲ್ಲ, ಅವರು ದೇವತೆಗಳು ಎನ್ನು ಆಗ್ತಾರೆ ಸರಿ, ಆದರೆ ಅವರು ಅನಾತ್ಮಜ್ಞರು ಸರಿ. ಆದರೆ ನ ಜ್ಞಾನ ಕರ್ಮ ಸಮುಚ್ಚ, ಆದರೆ ಜ್ಞಾನವನ್ನು ಸೇರಿಸಿ, ಜ್ಞಾನ ಉಪಾಸನೆಯನ್ನು ಸೇರಿಸಿ ಸಮುಚ್ಚಯಾನುಷ್ಠಾನವನ್ನ ಯಾರು ಮಾಡಿರ್ತಾರೋ ಅವರು ಅನಾತ್ಮಜ್ಞರಲ್ಲ, ಅವ್ರ ಆತ್ಮಜ್ಞರೇ ಅವರು ಅನ್ನೋ ಒಂದು ಭಾವನೆ ಬರುತ್ತೆ. ಇನ್ನು ಆ ಚಂದ ಹಾಕ್ಕೊಂಡಿದ್ದಾರೆ, ಅವರು ಆತ್ಮಜ್ಞರೇ ಅಂತೇಳಿ. ಪಂಚಾಗ್ನಿ ವಿದ್ಯಾಂ ಇಹ ಆತ್ಮವಿದ್ಯಾ ಇತಿ ಉಪಚರಂತಿ. ಇಲ್ಲಿ ಪ್ರಕೃತದಲ್ಲಿ ಪಂಚಾಗ್ನಿ ವಿದ್ಯೆಯನ್ನ ಇಲ್ಲಿ ಆತ್ಮವಿದ್ಯಾ ಎಂಬುದಾಗಿ ಉಪಚಾರಕ್ಕಾಗಿ ಹೇಳಿದ್ದಾರೆ. ಯಾಕೆ? ಅದು ಇಷ್ಟಾಪೂರ್ತ ದತ್ತ ಸಾಧನೆಗಳಿಗಿಂತ ಎಷ್ಟೋ ಪಟ್ಟು ಮೇಲ್ಮಟ್ಟದ್ದು. ಯಾಕೆ? ಜ್ಞಾನವನ್ನು ಸೇರಿಸಿ ಕರ್ಮದ ಜೊತೆಯಲ್ಲಿ ಸಮುಚ್ಚಯಾನುಷ್ಠಾನ ಮಾಡತಕ್ಕಂಥದ್ದು. ಆದ್ದರಿಂದ ಎಷ್ಟೋ ಮೇಲು. ಮತ್ತೇನು? ಆದ್ದರಿಂದ ಇಲ್ಲಿ ಪಂಚಾಗ್ನಿ ಹೇಳ್ತಾರೆ. ಇವನ ಅಭಿಪ್ರಾಯ ಏನು ಹಾಗಾದ್ರೆ ನೋಡಿ, ಹೀಗಿರೋದ್ರಿಂದ ಈ ಪಂಚಾಗ್ನಿ ವಿದ್ಯೆ ಅಂದೇನು? ಜ್ಞಾನ ಕರ್ಮ ಸಮುಚ್ಚಯ ಅನುಷ್ಠಾನ ಇದೆ. ಹೀಗೆ ಜ್ಞಾನ ಕರ್ಮ ಸಮುಚ್ಚಯ ಅನುಷ್ಠಾನ ಇದೆಯಲ್ಲ, ಇದೇ ಆತ್ಮವಿದ್ಯೆ ಎಂಬುದಾಗಿ ಹೇಳಿದ್ದಾರೆ. ಹೇಗೆ ಹೇಳಿದ್ದಾರೆ? ಉಪಚಾರಕ್ಕಾಗಿ ಹೇಳಿದ್ದಾರೆ ಅಷ್ಟೆ. ಅಂದ್ರೇನು? ಇದು ಆತ್ಮಜ್ಞಾನ ಅಲ್ಲ, ಅಷ್ಟು ದೊಡ್ಡದು ಎನ್ನುವುದಕ್ಕೋಸ್ಕರ ಉಪಚಾರಕ್ಕಾಗಿ ಹೇಳಿದ್ದಾರೆ ಅಂತೇಳಿ ಪ್ರಕರಣ. ಯಾಕೆ ಪ್ರಕರಣ ಅದು? ಪಂಚಾಗ್ನಿ ವಿಜ್ಞಾನ ವಿಹೀನತ್ವಾಚ ಇದಂ ಇಷ್ಟಾಧಿಕಾರಿಣ ಗುಣವಾದೇನ ಅನ್ನತ್ವಂ ಉದ್ಭಾವ್ಯತೆ ಪಂಚಾಗ್ನಿ ವಿಜ್ಞಾನ ಪ್ರಶಂಸಾಯೈ. ಇಲ್ಲಿ ಪಂಚಾಗ್ನಿ ವಿದ್ಯೆಯನ್ನ ಪಂಚಾಗ್ನಿ ಉಪಾಸನೆಯನ್ನ ಮಾಡದವನು ಒಬ್ಬ, ಮಾಡಿಲ್ಲದೆ ಇರತಕ್ಕಂಥ ಕೇವಲ ಇಷ್ಟಾಧಿಕಾರಿಗಳನ್ನ ಇಷ್ಟಾಪೂರ್ತ ಕರ್ಮಗಳನ್ನು ಮಾಡಿರ್ತಕ್ಕಂಥದ್ದು ಇನ್ನೊಬ್ಬನು. ಏನ್ ಮಾಡಿದ್ದಾರೆ ಇಲ್ಲಿ? ಆ ಪಂಚಾಗ್ನಿ ವಿಜ್ಞಾನ ವಿಹೀನ, ಆ ಪಂಚಾಗ್ನಿ ವಿದ್ಯೆಯನ್ನು ಉಪಾಸನೆ ಮಾಡಿಲ್ಲ ಅವನು ಯಾರು? ಬರೀ ಇಷ್ಟಾಧಿಕಾರಿ. ಅವನು ಇಷ್ಟಾಪೂರ್ತ ಮಾಡಿದಾನೆ. ಅವನಿಗೆ ಏನಾಗಿದೆ? ಈ ಅನ್ನತ್ವವನ್ನು ಹೇಳಿದ್ದಾರೆ. ದೇವತೆಗಳಿಗೆ ಅವನು ಅನ್ನವಾಗುತ್ತಾನೆ ಅಂತ ಹೇಳಿದ್ದಾರೆ. ಹಾಗೆ ಹೇಳಿದ್ದಾರಲ್ಲ, ಯಾಕೆ ಹೇಳಿದ್ದಾರೆ? ಹಾಗಾದ್ರೆ ಪಂಚಾಗ್ನಿ ವಿದ್ಯೆ ಮಾಡಿದವನು ಅನ್ನ ಆಗೋದಿಲ್ವಾ? ಅದು ಅವನು ಅನ್ನವೇ ದೇವತೆಗಳಿಗೆ, ಅವನು ಅಜ್ಞಾನಿ. ಆದ್ರೆ ಯಾತಕ್ಕೆ ಹೇಳಿದ್ದಾರೆ ಇಲ್ಲಿ ಅಂದ್ರೆ ಪಂಚಾಗ್ನಿ ವಿಜ್ಞಾನ ಪ್ರಶಂಸಾಯೈ. ನೋಡ್ರಿ, ಇಷ್ಟಾಧಿಕಾರಿಗಳು ಅಂದ್ರೆ ಇಷ್ಟಾಪೂರ್ತ ದತ್ತ ಸಾಧ, ಅಯ್ಯೋ ಅದು ಎಲ್ಲಿದ್ರಿ? ಸ್ವಲ್ಪ ಅದು ಅಲ್ಪ ಅದು. ಆ ಪಂಚಾಗ್ನಿ ವಿದ್ಯೆಯಲ್ಲಿ ಅಯ್ಯಯ್ಯೋ ಅತ್ಯಂತ ಉತ್ಕೃಷ್ಟವಾದ ಸಾಧನೆ ಜ್ಞಾನ ಕರ್ಮ ಸಮುಚ್ಚಯಾನುಷ್ಠಾನ ಹೋಗ್ತಾನೆ. ಇದು ಏನಾಗಿದೆ? ಇಷ್ಟೊಂದು ಉತ್ಕೃಷ್ಟವಾಗಿದೆ ಇದು ಅಂತ ಹೇಳುವುದಕ್ಕೋಸ್ಕರ ಏನ್ ಮಾಡಿದ್ದಾರೆ? ಉಪಚಾರಕ್ಕೋಸ್ಕರ ಇದನ್ನೂ ಕೂಡ ಏನ್ ಮಾಡಿದ್ದಾರೆ? ಆತ್ಮವಿದ್ಯಾ ಎಂಬುದಾಗಿ ಹೇಳಿದ್ದಾರೆ ಅಷ್ಟೇ ಹೊರತು ನಿಜವಾಗಿ ಮುಖ್ಯ ಭಾವದಿಂದ, ಮುಖ್ಯ ದೃಷ್ಟಿಯಿಂದ
ಮುಖ್ಯಾರ್ಥದಲ್ಲಿ ಇದು ಜ್ಞಾನ ಅಥವಾ ಈ ಆತ್ಮಜ್ಞಾನ ಅಂತ ಅನಿಸ್ಕೊಳ್ಳೋದಿಲ್ಲ. ಯಾವುದು ಈ ಪಂಚಾಗ್ನಿ ಉಪಾಸನೆಯೂ ಕೂಡ ಅಂತ ಹೇಳಿ ಪಂಚಾಗ್ನಿ ವಿದ್ಯಾಯ ವಿಧಿಷ್ಠಿತ ಅಂದ್ರೆ ವಾಕ್ಯ ತಾತ್ಪರ್ಯ ಅವಗಮ. ಈ ಪಂಚಾಗ್ನಿ ವಿದ್ಯೆಯ ಹೆಚ್ಚುಗಾರಿಕೆಯನ್ನು ಹೇಳುವುದಕ್ಕೋಸ್ಕರ ಕೇವಲ ಇಷ್ಟಾಧಿಕಾರಿ ಮಾತ್ರ ಅನ್ನವಾಗುತ್ತಾನೆ ಅಂತ ಹೇಳಿದೆಯೇ ಹೊರತು ಹಾಗೇನು ಇಲ್ಲ, ಇವನು ಕೂಡ ಅನ್ನವೇ. ಅಂದ್ರೆ ಯಾವುದೇ ಒಬ್ಬ ದೇವತೆ ಇವನು ಅನ್ನವೇ ಅಷ್ಟೇ, ಇವನು ಬ್ರಾಹ್ಮಣಿಗೆ ಅನ್ನ ಇಲ್ವಾ? ಹೌದಾ? ಹಾಗಾಗಿ ಏನಾಗುತ್ತಾನೆ ವಿತ್ತ ವಾಕ್ಯ ತಾತ್ಪರ್ಯ ಅವಗಮ. ಇದೇನಾಗುತ್ತೆ, ನಮಗೆ ವಾಕ್ಯ ತಾತ್ಪರ್ಯದಿಂದ ಗೊತ್ತಾಗುತ್ತೆ ಏನು ಪಂಚಾಗ್ನಿ ವಿದ್ಯೆಯನ್ನ ಇಲ್ಲಿ ವಿಧಾನ ಮಾಡಿರ್ತಕ್ಕಂಥದ್ದು ಮತ್ತೆ ಪಂಚಾಗ್ನಿ ವಿದ್ಯೆಯನ್ನ ಪ್ರಶಂಸನೆ ಮಾಡಿದ್ದಾರೆ ಅಂತಕ್ಕಂಥ ಗೊತ್ತು. ಆ ಪ್ರಶಂಸನೆ ಮಾಡುವುದಕ್ಕೋಸ್ಕರ ಆತ್ಮವಿದ್ಯೆ ಅಂತ ಹೇಳ್ಬಿಟ್ರು. ಲೋಕಾರೂಢ ಹೇಳ್ತಾನೆ ಏನಪ್ಪಾ ನಮ್ಮ ಪಾಲಿಗೆ ಇವರು ದೇವರು ಕಂಡ್ರಿ ಅಂತಾರೆ. ದೇವ್ರ ಅಂದ್ರೆ ಪ್ರಶಂಸೆ ಅಷ್ಟು ದೊಡ್ಡವರು, ಅಷ್ಟು ನಮಗೆ ಉಪಕಾರ ಏನೋ ಒಂದು ದೃಷ್ಟಿಯಿಂದ. ಹಾಗೆ ಇನ್ನೂ ಕೂಡ ಆತ್ಮವಿದ್ಯೆ ಅಂದ್ರೆ ತುಂಬಾ ದೊಡ್ಡದು ಈ ದೃಷ್ಟಿಗೆ ಹೋಲಿಸಿದ್ರೆ. ಯಾವುದಕ್ಕೆ ಇಷ್ಟಾಪೂಟದ ಅರ್ಥಗಳಿಗೆ ಹೋಲಿಸಿದ್ರೆ ತುಂಬಾ ದೊಡ್ಡದು ಅಂತ ಹೇಳೋದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದಾರೆ. ಮತ್ತು ತಥಾ ಹಿ ಶ್ರುತ್ಯಂತರಂ ಚಂದ್ರಮಂಡಲೇ ಭೋಗ ಸದ್ಭಾವಂ ದರ್ಶಯತಿ. ಮತ್ತು ಅದೇ ರೀತಿ ಬೇರೆಯ ಶ್ರುತಿಯಲ್ಲಿಯೂ ಕೂಡ ಚಂದ್ರಮಂಡಲದಲ್ಲಿ ಭೋಗ ಸದ್ಭಾವಂ ಅಲ್ಲಿಯೂ ಕೂಡ ಭೋಗವಿದೆ ಎನ್ನುವುದನ್ನ ನಮಗೆ ಹೇಳ್ತಾ ಇದ್ದಾರೆ. ಅನ್ನವಾಗ್ಬಿಡ್ತಾನೆ ಅಂತ ಅಂದ್ಬಿಟ್ರೆ ಅಯ್ಯಯ್ಯೋ ಅನ್ನ ಗೌಣ ಸರಿ, ಆದರೂ ಕೂಡ ಏನ್ ಮಾಡ್ತಾರೆ, ಇವನು ಬರ್ತಾನೆ, ಇವರಿಂದ ಅವರು ದೇವತೆಗಳು ಸುಖ ಪಡ್ತಾರೆ. ದೇವತೆಗಳಿಗೆ ಅವನು ಅನ್ನವಾಗ್ತಾನೆ ಅಂದ್ರೇನು, ದೇವತೆಗಳ ಒಂದು ಉಪಭೋಗಕ್ಕೆ ಕಾರಣವಾಗ್ತಾರೆ ಇವರು. ಹಾಗಾದ್ರೆ ಇವನು ಉಪಭೋಗ ಹೇಳಿದ್ ಬರ್ತೀವಿ, ಇಷ್ಟಾದಿ ಮಾಡಿದ್ನಲ್ಲ, ಇವನು ಉಪಭೋಗ ಎಲ್ಲಿ? ಬರೀ ದೇವತೆಗಳಿಗೆ ಉಪಭೋಗ ಆಗುತ್ತೆ. ಇವನು ಯಾವಾಗ ಅನುಭವಿಸೋದು ಅಂದ್ರೆ ಇವನು ಅನುಭವಿಸ್ತಾನೆ. ಹೇಗೆ ಸೋಮಲೋಕೆ ವಿಭೂತಿ ಅನುಭೂಯ ಪುನರಾವರ್ತತೆ. ಇದು ಎಲ್ಲಿ? ಅಲ್ಲಿ ಓಂಕಾರೋಪಾಸನೆಯನ್ನು ಹೇಳುವಾಗ ಎಲ್ಲಿ ಈ ಪ್ರಶ್ನೋಪನಿಷತ್ತಿನ 5ನೆಯ ಪ್ರಶ್ನೆಯಲ್ಲಿ ಓಂಕಾರೋಪಾಸನೆ ಇದೆಯಲ್ಲ, ಅದನ್ನ ಹೇಳುವಾಗ ಏನಾಗುತ್ತೆ, ಯಾರು 2 ಮಾತ್ರೆಯಿಂದ ಈ ಒಂದು ಓಂಕಾರೋಪಾಸನೆಯನ್ನು ಮಾಡ್ತಾರೋ ಅವರು ಸೋಮಲೋಕೆ ವಿಭೂತಿ ಅನುಭೂಯ ಪುನರಾವರ್ತಂತೆ. ಅವರು ಸೋಮಲೋಕ ಚಂದ್ರಮಂಡಲದಲ್ಲಿ ಅವರು ವಿಭೂತಿಯನ್ನ ಅನುಭೂಯ ಅಂದ್ರೆ ಎಲ್ಲ ಭೋಗಗಳನ್ನು ಕೂಡ ವಿಭೂತಿ ಅದು. ಭೂಲೋಕಕ್ಕೆ ನಾವು ಹೋಲಿಸಿದರೆ ಅತ್ಯಂತ ಹೆಚ್ಚಿನ ವಿಭೂತಿ ಅದು. ಅಂತಹ ಭೋಗಗಳನ್ನು ಅನುಭವಿಸಿ ಏನು ಪುನರಾವರ್ತಂತೆ, ಅಲ್ಲಿಂದ ಹಿಂದಕ್ಕೆ ಬರ್ತಾರೆ ಎನ್ನುವುದು. ಅಲ್ಲಿ ಇವರು ಅನ್ನವಾದರೂ ಕೂಡ ಇವರೂ ಕೂಡ ಅಲ್ಲಿ ಭೋಗಕ್ಕೆ ಅರ್ಹರಾಗುತ್ತಾರೆ. ಅಲ್ಲಿ ಏನೇನು ಎಲ್ಲ ಭೋಗವನ್ನು ಇವರು ಅನುಭವಿಸ್ತಾರೆ. ಹಾಗೆ ಅದು ಹಿಂದೆ ಉದಾಹರಣೆ ಕೊಟ್ಟಿದ್ರು, ಅದೇ ಉದಾಹರಣೆ ಇನ್ನೂ ಆಗತ್ತೆ. ಏನು, ರಾಜ ಇದ್ದಾನೆ, ಪ್ರಜೆ ಇದ್ದ. ಪ್ರಜೆಗಳು ರಾಜನಿಗೆ ಉಪಭೋಗ, ಯಾಕೆ ಅವರೆಲ್ಲ ಅನುಕೂಲ ಮಾಡ್ಕೊಡ್ತಾರೆ, ಇವನಿಗೆ ಎಲ್ಲ ಮಾಡ್ಕೊಡ್ತಾರೆ, ರಾಜ ಅವನನ್ನು ಉಪಭೋಗಿಸ್ತಾನೆ. ಆದರೆ ಪ್ರಜೆಗಳು ಕೂಡ ಆ ರಾಜನ ಸಾನ್ನಿಧ್ಯದಲ್ಲಿ ಇವರು ಉಪಭೋಗಿ ಅನುಭವಿಸ್ತಾರೆ. ಹಾಗಾಗಿ ಇಲ್ಲೂ ಅಷ್ಟೇ ತಥಾ ಅನ್ಯದಪಿ ಶ್ರುತ್ಯಂತರಂ. ಮತ್ತೆ ಇದೇ ಒಂದು ಅರ್ಥವನ್ನು ಕೊಡತಕ್ಕಂತಹ ಬೇರೊಂದು ಶ್ರುತಿಯೂ ಇದೆ. ಯಾವುದು? ಅದೇ ಈ ಒಂದು ಬೃಹದಾರಣ್ಯಕದಲ್ಲೂ ಬರುತ್ತೆ, ಮತ್ತೆ ತೈತ್ತಿರೀಯದಲ್ಲೂ ಬರುತ್ತೆ, ಎಲ್ಲದರಲ್ಲೂ ಬರುತ್ತೆ. ಇದು ಬೃಹದಾರಣ್ಯಕ ಬರತಕ್ಕಂಥ ಒಂದು ಇದನ್ನು ಕ್ರಮವನ್ನು ಹೇಳಿದ್ದಾರೆ. ತೈತ್ತಿರೀಯದಲ್ಲಿ ಬೇರೆ ಕ್ರಮ ಇದೆ, ಇಲ್ಲಿ ಕ್ರಮ ಹೇಳಿದ್ದಾರೆ. ಏನು? ತಥಾ ಅನ್ಯದಪಿ ಶ್ರುತ್ಯಂತರಂ ಅನ್ಯದಪಿ, ಬೇರೆಯ ಇನ್ನೊಂದು ಶ್ರುತ್ಯಂತರವೂ ಇದೆ. ನಾವು ಅಲ್ಲಿ ಪ್ರಶ್ನೋಪನಿಷತ್ತಿನಲ್ಲಿ ಹೇಳಿದ್ವಿ, ಇಲ್ಲಿ ಬೃಹದಾರಣ್ಯಕದಲ್ಲೂ ಹೇಳಿದ್ದಾರೆ. ಏನಂತ? ಶ್ರುತ್ಯ ಅಥ ಯೇಷು ತಂ ಪಿತೃಣಾಂ ಚಿರಲೋಕಲೋಕಾನಾಂ ಆನಂದ
ಅಂತ ಹೇಳಿ ಅದಕ್ಕೆ ಮುಂದೆ ಉದ್ದಕ್ಕೆ ಹೇಳ್ಕೊಂಡು ಬಂದು ಸ ಏಕಃ ಕರ್ಮದೇವಾನಾಮಾನಂದೋ ಯೇ ಕರ್ಮಣ ದೇವತ್ವಂ ಅಭಿಸಂಪದ್ಯಂತೆ. ಇವರು ಕರ್ಮದಿಂದ ದೇವತ್ವವನ್ನು ಪಡೆಯುತ್ತಾರೆ ಅಂತ ಹೇಳಿದ್ದಾರೆ. ದೇವತ್ವವನ್ನು ಪಡೆಯುತ್ತಾರೆ ಅಂತಂದ್ರೆ ಒಂದೇ ದೇವತ್ವ ಅಂದ್ರೇನು, ದೇವತೆಗಳು ಪಡೆಯುವಂತಹ ಎಲ್ಲ ಭೋಗಗಳನ್ನು ಕೂಡ ಇವರು ಪಡೆಯುತ್ತಾರೆ. ಯಾರು? ಪಿತೃನಾಂ ಚಿರಲೋಕಲೋಕಾನಾಂ ಆನಂದ. ಇದೆಲ್ಲ ಅದರ 100 ಪಟ್ಟು ಆನಂದ ಒಂದು ಕರ್ಮದೇವತೆಗಳಿಗೆ. ಕರ್ಮದೇವತೆಗಳು ಯಾರು? ಕರ್ಮದೇವತೆಗಳು ಕರ್ಮದೇವತೆಗಳು ಅಂದ್ರೆ ಕೇವಲ ಕರ್ಮವನ್ನ ಮಾಡಿ, ಯಾವುದದು ಇಷ್ಟ, ಪೂರ್ತ, ದತ್ತ ಮೊದಲ ಬೇರೆ ಇರ್ಬೋದು, ಎಲ್ಲ ಕರ್ಮಗಳನ್ನು ಕೂಡ 3ರಲ್ಲಿ ಅಡಕ ಮಾಡ್ಬಿಟ್ಟಿದ್ದಾರೆ. ಇಷ್ಟ, ಪೂರ್ತ, ದತ್ತ. ಅದಕ್ಕೆ ಲಕ್ಷಣವನ್ನು ಹೇಳಿದ್ವಲ್ಲ ನಾವು, ಗೊತ್ತಲ್ಲ, ಅಗ್ನಿಹೋತ್ರಂ ತಪಸ್ಸತ್ಯಂ ವೇದಾನ ಅಂತ ಹೇಳಿದ್ವಲ್ಲ ಅದು. ಹೀಗೆ ಇವರು ಕೇವಲ ಕರ್ಮಿಗಳು. ಈ ಕರ್ಮಿಗಳು ಅವರ ಲೋಕ ಕರ್ಮಲೋಕ, ಕರ್ಮದೇವರ ಲೋಕ, ಕರ್ಮ ದೇವತೆಗಳು. ಇವರು ಇಲ್ಲಿ ಆ ಇಷ್ಟಾಧಿಕ ಹೋದವರು ಅವರು ಕರ್ಮದೇವತೆಗಳು ಅನುಭವಿಸ್ತಾರೋ ಎಲ್ಲವನ್ನು ಅನುಭವಿಸ್ತಾರೆ, ದೇವತ್ವ ಅಂತ ಹೇಳಿ ಇವರು ಅನ್ನವಾಗ್ತಾರೆ ಅಂತ ಅಷ್ಟೇ ಅಲ್ಲ, ಇವರು ಕೂಡ ಎಲ್ಲ ಭೋಗಗಳನ್ನು ಕೂಡ ಅನುಭವಿಸುತ್ತಾರೆ ಅಂತ ಹೇಳಿದ್ರು. ಈಗ ಇಲ್ಲಿ 2 ಉದಾಹರಣೆಯನ್ನು ಕೊಟ್ಟಿದ್ದಾರಲ್ಲ, ಪ್ರಶ್ನೋಪನಿಷತ್ತು ಮತ್ತೆ ಬೃಹದಾರಣ್ಯಕೋಪನಿಷತ್ತು ಅಂತಕ್ಕಂಥದ್ದು. ಪ್ರಶ್ನೋಪನಿಷತ್ತಿನಲ್ಲಿ ನೋಡಿ ಯಾವ ಪ್ರಕರಣ ಇದು? ಇದು ಓಂಕಾರ ಪ್ರಕರಣ. ಹೌದ್ ತಾನೆ? ಈ ಓಂಕಾರದ 3 ಮಾತ್ರೆಗಳಲ್ಲಿ ಯಾವ ಮಾತ್ರ ಇದೆಯಲ್ಲ, ಆ 3 ಮಾತ್ರೆಗಳಲ್ಲಿ ಒಂದೊಂದಾಗಿ ಅಂದ್ರೆ ಮೊದಲನೇ ಮಾತ್ರ ಉಪಾಸನೆ ಮಾಡಿ ಏನು, 2ನೇ ಮಾತ್ರ ಹೇಳ್ಕೊಂಡ್ ಬರ್ತಾರಲ್ಲ, ಎಲ್ಲವನ್ನೂ ಕೂಡ 2ನೇ ಮಾತ್ರ ಹೇಳಿದ್ರೆ ಈ ಫಲವನ್ನು ಹೇಳಿ, ಇದು ಉಪಾಸನೆಗೋಸ್ಕರ ಹೇಳಿದ್ದು. ಓಂ ಎಂಬತಕ್ಕಂತಹ ಒಂದು ಆ ಲಕ್ಷಣ ಇದೆಯಲ್ಲ, ಅದನ್ನ ಉಪಾಸನಾ ರೂಪದಿಂದ ಪ್ರಶ್ನೋಪನಿಷತ್ತಿನಲ್ಲಿ ಹೇಳಿದ್ದಾರೆ. ಅದನ್ನೇ ಮಾಂಡೂಕ್ಯದಲ್ಲೂ ಕೂಡ ಹೇಳಿದ್ದಾರೆ. ಓಂ ಅದೇ ಮುಖ್ಯ. ಓಂ ಇತ್ಯೇತದಕ್ಷರಂ ಅಂತ ಹೇಳಿ ಅದನ್ನ ಅಕ್ಷರ ಅಂತ ಹೇಳಿ ಈ ಒಂದು ಓಂ ಅಂತ ಹೇಳಿದ್ದಾರಲ್ಲ, ಅಲ್ಲಿ ಏನ್ ಹೇಳಿದ್ದಾರೆ? ಅಲ್ಲಿ ಓಂ ಅಂತಂದ್ರೆ ಏನು? ಪರಬ್ರಹ್ಮವೇ, ಯಾವ ಉಪಾಸನೆಯಿಂದ ಹೇಳಿ. ಹೀಗಾಗಿ ಆ ಓಂ ಎಂಬತಕ್ಕಂಥದ್ದು ಯಾವುದು? ಈ ಒಂದು ಆ ಮಾರ್ಗವೂ ಹೌದು, ಯಾವುದು ಸಾಧನವೂ ಹೌದು, ಮತ್ತೆ ಸಾಧ್ಯವೂ ಹೌದು. ಓಂ ಎಂಬತಕ್ಕಂಥ ಸಾಧನ ಯಾವಾಗ? ಉಪಾಸನೆ ಮಾಡಿದಾಗ ಸಾಧನ ಅದು ಯಾವುದಕ್ಕೆ? ಆತ್ಮಜ್ಞಾನಕ್ಕೆ. ಆದರೆ ಓಂ ಎನ್ನುವುದೇ ಸಾಧ್ಯವೂ ಹೌದು, ಅದೇ ಸಾಧ್ಯ. ಉಪಾಸನೆ ಏನು ಬೇಕಿಲ್ಲ. ಈ 2 ಅರ್ಥದಲ್ಲಿ ಮಾಂಡುಕ್ಯ ಹೇಳಿದ್ದಾರೆ. ಬೃಹದಾರಣ್ಯಕದಲ್ಲಿ ಇಲ್ಲಿ ಏನ್ ಹೇಳಿದ್ದಾರೆ? ಇಲ್ಲಿ ಇವನೂ ಕೂಡ ಈ ಕರ್ಮ ಮಾಡಿದವನಿದ್ದಾನಲ್ಲ, ಅವನು ಕೂಡ ಯದ್ಯಪಿ ಅವನು ಅನ್ನವಾಗುತ್ತಾನೆ ಅಂತ ಹೇಳಿದ್ದರೂ ಕೂಡ ಸಮಾನವಾಗಿ ಉಪಭೋಗಕ್ಕೆ ಅರ್ಹನಾಗುತ್ತಾನೆ ಎನ್ನುವುದನ್ನ ಒತ್ತಿ ಹೇಳುವುದಕ್ಕೋಸ್ಕರ ಇಲ್ಲಿ ಹೇಳಿದ್ದಾರೆ. ಅದಕ್ಕೋಸ್ಕರ ಆಚಾರ್ಯರು ಈ 2 3 ತಗೊಂಡಿದ್ದಾರೆ, 3 ತಗೊಂಡ್ಬಿಡ್ತಾರೆ. ಇರಲಿ, ಇಷ್ಟು ನೋಡಿ ಇಲ್ಲೇ ಹೇಳಿದ್ರು. ಇದು ಇಷ್ಟಾಧಿಕಾರಿನ ದೇವೈ ಸಹ ಸಂವಸತಾಂ ಭೋಗ ಪ್ರಾಪ್ತಿ ದರ್ಶಯತಿ. ಹೀಗೆ ಇಷ್ಟಾಧಿಕಾರಿಗಳಿಗೂ ಕೂಡ ಅವರು ಅನ್ನವಾಗುತ್ತಾರೆ ಅಂತ ಹೇಳಿದ್ದರೂ ಕೂಡ, ಅನ್ನವಾದರೂ ಕೂಡ ದೇವೈ ಸಹ ಸಂವಸತಾಂ ಅಂದರೆ ಅವರು ದೇವತೆಗಳ ಜೊತೆಯಲ್ಲಿಯೇ ಇದ್ದುಕೊಂಡವರಾಗಿ, ದೇವತೆಗಳ ಜೊತೆ ಇದ್ದುಕೊಂಡವರಾಗಿ ಸಂವಸಂತೌ ಸಂವಸತಃ ಸಂವಸತೋ ಸಂವಸತಾಂ ಶತ್ರುಪ್ರತ್ಯಯ ರೂಪ. ಇದು ಸನ್ನಂತ ಪ್ರತ್ಯಯ, ಶತ್ರುಪ್ರತ್ಯಯ ರೂಪ. ಈ ಸಂವಸತಾಂ ಇದ್ದುಕೊಂಡು ಏನ್ ಮಾಡ್ತಾರೆ? ಭೋಗ ಪ್ರಾಪ್ತಿ, ಅವರು ಭೋಗವನ್ನು ಅನುಭವಿಸುತ್ತಾರೆ ಎನ್ನುವುದನ್ನ ಈ ಬೃಹದಾರಣ್ಯಕ ಶ್ರುತಿ ಹೇಳ್ತಾ ಇದ್ದಾರೆ. ಅಲ್ಲಿ ಏನ್ ಹೇಳಿತ್ತು? ದೇವತೆಗಳಿಗೆ ಅನ್ನವಾಗಿ ಬಿಡುತ್ತಾರೆ ಅಂತ ಹೇಳಿತ್ತು. ಅಯ್ಯೋ ಅನ್ನವಾಗಿ ಬಿಡುತ್ತಾರೆ ಅಂದ್ರೆ ಅಯ್ಯೋ ಹೋಯ್ತಲ್ಲಪ್ಪ, ನಾನು ಯಾಕೆ ಹೋಗ್ಬೇಕಲ್ಲಿಗೆ?
ಆ ಬರದೇ ಇರಲಿ ಅಭಿಪ್ರಾಯ ಇಲ್ಲಿ ಬೃಹದಾರಣ್ಯಕ ಶ್ರುತಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವನು ಕೂಡ ಭೋಗ ಪ್ರಾಪ್ತಿ ದರ್ಶಿತ. ಹೀಗೆ ಏವಂ ಈ ರೀತಿಯಾಗಿ ಭಾಕ್ತತ್ವಾತ್ ಅನ್ನಭಾವ ವಚನಸ್ಯ ಇಷ್ಟಾಧಿಕಾರಿಣಃ, ಹೀಗೆ ಅನ್ನಭಾವ ವಚನಸ್ಯ ದೇವತೆಗಳಿಗೆ ಇವನು ಅನ್ನವಾಗಿ ಬಿಡುತ್ತಾನೆ. ಇವನು ಅಂದ್ರೆ ಯಾರು? ಇಷ್ಟ ಪೂರ್ತ ಕರ್ಮಗಳನ್ನ ಉಪಾಸನಾ ರೂಪದಿಂದ ಮಾಡಿದವನು. ಇಲ್ಲಿಂದ ಹೋಗ್ತಾನೆ, ಹೋಗ್ತಾನೆ ಚಂದ್ರಲೋಕಕ್ಕೆ. ಹೋಗ್ಬಿಟ್ಟು ಏನಾಗ್ತಾನೆ? ದೇವತೆಗಳಿಗೆ ಅನ್ನವಾಗಿ ಬಿಡುತ್ತಾನೆ ಅಂತ ಹೇಳಿದ್ರಲ್ಲ, ಅದು ಭಾಕ್ತತ್ವ. ಅದೇನು? ಕೇವಲ ಗೌಣ ದೃಷ್ಟಿಯಿಂದ ಹೇಳಿದ ಮಾತು. ಯಾತಕ್ಕೆ? ಇವನು ಆತ್ಮಜ್ಞನಲ್ಲ ಅಂತ ಹೇಳುವುದಕ್ಕಾಗಿ ಅದನ್ನು ಹೇಳಿದ್ದಾರೆ ಅಷ್ಟೆ. ಯಾವುದನ್ನ? ಇವನು ಅನ್ನವಾಗಿ ಬಿಡುತ್ತಾನೆ ಅಂತ ಹೇಳಿದ್ದು ಯಾತಕ್ಕೋಸ್ಕರ? ಇಷ್ಟೆಲ್ಲ ಕರ್ಮ ಮಾಡಿ ಹೋದರೂ ಕೂಡ ಇವನು ಅನಾತ್ಮಜ್ಞ, ಆತ್ಮನ ಸ್ವರೂಪ ತಿಳಿಯದವನು ಅಂತ ಹೇಳಿದ್ದಾರೆ. ಇವನೊಬ್ಬನೇ ಅಲ್ಲ, ಪಂಚಾಗ್ನಿ ವಿದ್ಯೆಯನ್ನು ಉಪಾಸನೆ ಮಾಡಿದವನೂ ಕೂಡ ಅವನೂ ಕೂಡ ಅನಾತ್ಮಜ್ಞ ಅಂತ ಹೇಳುವುದಕ್ಕೋಸ್ಕರ ಆಚಾರ್ಯರು ಇನ್ನೊಂದು ಅರ್ಥವನ್ನು ಮಾಡಿದ್ರು, ಅನಾತ್ಮವಿತ್ವಾತ್ ಅಂತ ಹೇಳೋದಕ್ಕೆ, ಅನ್ನೋ ಪದಕ್ಕೆ. ಹೀಗೆ ಇಬ್ಬರೂ ಕೂಡ ಎಷ್ಟೇ ದೊಡ್ಡ ಉಪಾಸಕನಾದರೂ ಆಗಿರ್ಬೋದು, ಅಥವಾ ಕೇವಲ ಕರ್ಮಿಯೂ ಆಗಿರಬಹುದು, ಕರ್ಮೋಪಾಸನೆ ಮತ್ತೆ ಜ್ಞಾನ ಕರ್ಮೋಪಾಸನೆ, ಸಮುಚ್ಚಯೋಪಾಸನೆ, ಇಬ್ಬರೂ ಕೂಡ ಎಷ್ಟು ಸಮಾನವಾಗಿ ಅಜ್ಞಾನಿಗಳು ಅಷ್ಟೇ. ಅದ್ರ ಯಾವ ಒಂದು ಎರಡನೆಯ ಮಾತು ಅಂತಕ್ಕಂಥದ್ದು ಇಲ್ಲ ಅನ್ನುವುದಕ್ಕೋಸ್ಕರ ಇವರಿಬ್ಬರನ್ನೂ ಕೂಡ ಸಮುಚ್ಚಯಾನುಷ್ಠಾನಿಗಳು, ಸಮುಚ್ಚಯಾನುಷ್ಠಾನ ಮಾಡಿದವರು, ಮತ್ತೆ ಕೇವಲ ಕರ್ಮೋಪಾಸನೆ ಮಾಡಿದವರು, ಇವರನ್ನೂ ಕೂಡ ದೇವತೆಗಳಿಗೆ ಅನ್ನವಾಗಿ ಬಿಡುತ್ತಾರೆ ಅಂತ ಹೇಳಿದೆ ಅಷ್ಟೇ ಹೊರತು ಇನ್ನೇನು ಮುಖ್ಯಾರ್ಥದಲ್ಲಿ ತಿಂದುಬಿಡ್ತಾರೆ, ಅವರನ್ನ ಅನ್ನ ಆಗ್ಬಿಡ್ತಾರೆ, ಕೂಲಿ ಪ್ರಾಣಿಗಳನ್ನು ತಿನ್ನೋ ಹಾಗೆ ಅಂತ ಅರ್ಥವಲ್ಲ. ಹಾಗಾಗಿ ಏನಾಗುತ್ತೆ? ಅತ್ರ ಜೀವಾಹ ಬ್ರಹ್ಮಂತಿ ತದಂತರ ಪ್ರತಿಪತ್ತೌ ಬ್ರಹ್ಮತಿ ಸಂಪರಿಷ್ವಕ್ತ ಅಂತ ಹೇಳಿದ್ರು. ಬ್ರಹ್ಮತಿ ಸಂಪರಿಷ್ವಕ್ತ, ಬ್ರಹ್ಮತಿ ಅಂದ್ರೆ ಗಚ್ಚತಿ. ಕಥಂ ಗಚ್ಚತಿ? ಸಂಪರಿಷ್ವಕ್ತದನ್ನು ಗಚ್ಚತಿ, ಸಂಪರಿಷ್ವಕ್ತನಾಗಿ ಹೋಗುತ್ತಾನೆ. ಯಾವುದರಿಂದ ಕೂಡಿಕೊಂಡು ಅಂದ್ರೆ ಅದ್ಭಿ, ತಪ್ಪಿನಿಂದ ಕೂಡಿಕೊಂಡು. ಪಂಚಮ್ಯಾಮಾಹುತೌ ಆಪಃ ಪುರುಷವಚಸೋ ಭವಂತಿ ಅಂತ ಅದಕ್ಕೆಲ್ಲ ಉತ್ತರ, ಷಟ್ಪ್ರಶ್ನೆ 6 ಪ್ರಶ್ನೆ ಕೇಳಿದ್ರೆ ಉತ್ತರ ಎಲ್ಲ ನಾವು ನೋಡಿದ್ವಲ್ಲ ಅದೆಲ್ಲ. ಹಾಗಾಗಿ ಈ ಒಂದು ಸ್ವತಂತ್ರ ಪ್ರತಿಪತ್ತ ಬ್ರಹ್ಮತಿ ಅಂತ ಹೇಳಿದ್ದಾರಲ್ಲ, ಸಂಪರಿಷ್ವಕ್ತ ಅಂತ ಹೇಳಿದ್ದು ಅದು ಯುಕ್ತವಾಗಿ ಇದೆ, ಅದು ಅತ್ಯಂತವಾಗಿ ಯುಕ್ತವಾಗಿ ಹೇಳಿದ್ದಾರೆ ಭಗವಾನ್ ಬಾದರಾಯಣಾಚಾರ್ಯರು ಅಂತ. ಸೂತ್ರ ಏನು ಹೇಳಿದರೆ? ತದಂತರ ಪ್ರತಿಪತ್ತೌ ಬ್ರಹ್ಮತಿ ಸಂಪರಿಷ್ವಕ್ತ ಅಷ್ಟೇ ಹೇಳ್ಬಿಟ್ಟು ಸ್ಪಷ್ಟ ನಿರೂಪಣಾಭ್ಯಾಸ ಗೊತ್ತಾಗುತ್ತೆ. ಏನು ಅದಕ್ಕೆ ಇಷ್ಟೆಲ್ಲ ವಿವರಣೆಯನ್ನು ಕೊಟ್ಟರು. 7 ಸೂತ್ರಗಳಲ್ಲಿ ಬಾದರಾಯಣ ಕೊಟ್ಟರು, ಅದನ್ನು ವಿಸ್ತಾರವಾಗಿ ಭಾಷ್ಯಕಾರ ಹೇಳಿದ್ದಾರೆ. ಇಲ್ಲಿಗೆ ಆ ಭಾಗ ಮುಗಿಯಿತು. ಏನಾಯ್ತು? ಚಂದ್ರಲೋಕಕ್ಕೆ ಹೋದ ಅಥವಾ ಇನ್ಯಾವುದೋ ಲೋಕಕ್ಕೆ ಹೋದ, ಅಲ್ಲಿ ಏನ್ ಮಾಡ್ತಾನೆ? ಇವನು ಅನ್ನವಾಗಿ ಬಿಡ್ತಾನೆ ಅಂತ ಹೇಳಿದ್ರು. ಅನ್ನವಾಗಿ ಬಿಡ್ತಾನೆ ಅನ್ನೋದು ಗೌಣ ದೃಷ್ಟಿಯಿಂದ ಅಂತ ಹೇಳಿದ್ರು. ಅಷ್ಟಾಯ್ತು. ಈಗ ಇಷ್ಟೆಲ್ಲ ಹೇಳಿ ಏನ್ ಹೇಳಿದ್ರಿ ನೀವು? ಎಷ್ಟೇ ಕಾಲ ಇದ್ದರೂ ಕೂಡ ಅವನು ಪುನರಾವರ್ತಂತೆ ಅಂತ ಹೇಳಿದರು. ಯಾತಕ್ಕೆ? ಅನಾತ್ಮಜ್ಞ ಅವನು. ಈ ಪುನರಾವರ್ತಂತೆ ಅಂತ ಹೇಳುವಾಗ ಪುನರಾವರ್ತಂತೆ ಅಂದ್ರೆ ಹೇಗೆ ಪುನರಾವರ್ತಂತೆ? ಇವನು ಇಷ್ಟೊಂದು ದೊಡ್ಡ ಉಪಾಸಕ, ಒಬ್ಬ ಕರ್ಮೋಪಾಸಕ, ಒಬ್ಬ ಜ್ಞಾನ ಕರ್ಮ ಸಮುಚ್ಚಯಾನುಷ್ಠಾನ ಉಪಾಸಕ, ಸಮುಚ್ಚಯೋಪಾಸಕ ಅವನು ಇನ್ನೊಬ್ಬ. ಇವರೆಲ್ಲ ಇರ್ತಾರೆ, ಎಲ್ಲರನ್ನೂ ವಾಪಸ್ ತಂದ್ಬಿಡ್ತಾರೆ ಅಂತ ಹೇಳಿ ಆಯ್ತು, ಒಪ್ಕೊಂಡ್ರಿ ಸ್ವಾಮಿ. ಆದರೆ ವಾಪಸ್ ಬರ್ತಾ ಅವ್ರು ಹೇಗೆ ಬರ್ತಾರೆ? ಎಲ್ಲ ಕರ್ಮಗಳನ್ನು ಕೂಡ ಲಯ ಮಾಡಿಕೊಂಡು ಬಿಟ್ಟು, ಅಂದ್ರೆ ಏನು? ಮೊನ್ನೆ ಒಂದು ಪ್ರಶ್ನೆ ಕೇಳಿದ್ರು ನಮ್ಮ ಜಯಲಕ್ಷ್ಮಿ ಮೇಡಮ್, ಏನು ಆಗ ಪಾಪ ಕರ್ಮಗಳನ್ನು ಮಾಡಿರ್ತಾನಪ್ಪ, ಅವನು ಏನ್ ಗತಿ ಅಂದ್ರೆ? ಅವನಿಗೂ ಗತಿ ಇದೆ, ಅದು ಬೇರೆ ವಿಚಾರ. ನನಗೆ ಈ ಜನ್ಮದಲ್ಲಿ ಇನ್ನೊಂದು ಜನ್ಮದಲ್ಲಿ ಇರ್ತಾನೆ, ಬೇರೆ ವಿಚಾರ. ಆದರೆ
ಇಲ್ಲಿ ಏನು ಎಲ್ಲ ಕರ್ಮಗಳನ್ನು ಕೂಡ ಸವಿಸಿಕೊಂಡು ಅವನು ಹಿಂದಕ್ಕೆ ಬರ್ತಾನೆ ಅಂತಲ್ಲ, ಅಥವಾ ಈ ಕರ್ಮ ಶೇಷದಿಂದ ಹಿಂದಕ್ಕೆ ಬರ್ತಾನೆ ಅಂತಲ್ಲ ಅಂತ ಪ್ರಶ್ನೆ. ಕರ್ಮ ಶೇಷದಿಂದ ಬರ್ತಾನೆ ಕಣ್ರಿ, ಗೊತ್ತಿಲ್ವಾ ಅಷ್ಟು ಅಂತಂದ್ರೆ ಹೇಗಪ್ಪ ಬರ್ತಾನೆ? ಇದೇನು ಹೇಳಿದೆ, ಫಲ ಏನಿದೆ? ಎಲ್ಲ ಕರ್ಮಗಳನ್ನು ಸವೆಸಿಕೊಂಡು ಬಿಡ್ತಾನೆ, ಪೂರ್ತಿ ಅನುಭವಿಸ್ಬಿಡ್ತಾನೆ ಅಲ್ಲಿ ಎಲ್ಲದಕ್ಕೂ ಕೂಡ. ಅಂದ್ರೆ ಏನಾಯ್ತು? ಎಲ್ಲ ಅನುಭವಿಸ್ಬಿಟ್ಟ ಅಂದ್ರೆ ಏನಾಯ್ತು? ಪುಣ್ಯವನ್ನು ಅನುಭವಿಸ್ತಾ ಪಾಪವನ್ನು ಈಗ ಅರ್ಥ ಮಾಡಿ ಎಲ್ಲವನ್ನು ಕಳ್ಕೊಂಡು ಬರ್ತಾನೆ ಅಂತಲ್ಲ. ಇಲ್ಲದೆ ಇದ್ರೆ ಈ ಏನು ಕರ್ಮ ಮಾಡಿದ್ದಾನಲ್ಲ, ಯಾವುದೋ ಒಂದು ಕರ್ಮ, ಉಪಾಸನೆ ಇರ್ಬೋದು, ಸಮುಚ್ಚಯ ಅನುಷ್ಠಾನ ಇರ್ಬೋದು, ಏನೋ ಮಾಡಿದ್ದಾನೆ, ಅದರ ಫಲವನ್ನೆಲ್ಲ ಪೂರ್ತಿ ಅನುಭವಿಸಿಕೊಂಡು ಇನ್ನು ಉಳಿದ ಶೇಷ ಕರ್ಮವನ್ನು ಜೊತೆಗೆ ಹೊತ್ಕೊಂಡು ಬರ್ತಾನೆ ಅಂತ ಅರ್ಥ. ಉಪನಿಷದ್ವ ಇದು ನಮಗೆ ಗೊತ್ತಿಲ್ಲ, ಯಾರು ಪ್ರತ್ಯಕ್ಷ ಹೇಳೋದಿಲ್ಲ ಇದನ್ನ. ಏನು ಉಪನಿಷದ್ ವಾಕ್ಯಗಳನ್ನು ಆಶ್ರಯಿಸಿಯೇ ಅರ್ಥ ಮಾಡಬೇಕು. ಆದರೆ ಉಪನಿಷದ್ ವಾಕ್ಯ ಏನಾಗಿದೆ, ಎರಡೂ ರೀತಿ ಹೇಳ್ಬಿಟ್ಟಿದ್ದಾರೆ. ಎಲ್ಲ ಅಲ್ಲೇ ತಿಳಿಸ್ಬಿಡ್ತಾನೆ ಅಂತ ಒಂದು, ಇಲ್ಲ ಇಲ್ಲ ರೀ ಸ್ವಲ್ಪ ಇಟ್ಕೊಂಡ್ಬರ್ತಾನೆ ಅಂತ ಹೇಳಿ ಹೇಗೆ ನಾವು ಯಾವ್ದು ತಗೋಬೇಕು ಅಂತಕ್ಕಂಥ ಪ್ರಶ್ನೆ. ಇದು ಬಹಳ ಒಂಥರ ಕುತೂಹಲಕರವಾದ ಪ್ರಶ್ನೆ ಇದು. ಅದನ್ನ ಮುಂದೆ ಅಧಿಕರಣದಲ್ಲಿ ಹೇಳ್ತಾರೆ, ಮುಂದಿನ ಭಾಗದಲ್ಲಿ ನೋಡಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.